ಯಾಕಜ್ಜೆ? ಯಾಕೆ ನೀನು ಯಾಕೆ ನನ್ನ ಬಲವಂತ ಮಾಡಿ ಕರ್ಕೊಂಬಂದೆ? ನಿಂತಾಗ ಏನೋ ಮಾತಾಡ್ಬೇಕು, ಬಾಯಿಲಿ ಸೈಡ್ಗೆ ಹೋಗೋಣ ಅಂತ ಕರ್ಕೊಬತ್ತೀಯಲ್ಲಜ್ಜೆ. ಯಾಕೆ ಏನು ಹೇಳು? ಯಾಕೆ ನನ್ನ ಅಷ್ಟೊಂದು ಬಲವಂತ ಮಾಡಿದೆ? ನಾನು ಎಲ್ಲ ಹೋಗ್ಬೇಕು. ನಾನು ಸ್ವಲ್ಪ ಹಿಂದಕ್ಕೆ ನಿನ್ಕಮನ ಮತ್ತೆ ಕಾಣಿಸುತ್ತೆ. ಏ ಅಪ್ಪಯ್ಯ, ನಾನು ಹೇಳೋದ ಸರಿಯಾಗಿ ಕೇಳಿಸ್ಕ. ಪ್ರೀತಿಯ ಮನೆಯಾಗೆ ದುಡ್ಡು ಕಳ್ದೈತಂತೆ. 5 ಲಕ್ಷ ದುಡ್ಡು. ನೀನು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5 ಲಕ್ಷ ದುಡ್ಡು. 5 ಲಕ್ಷ? 5 ಲಕ್ಷ ಅವ್ರ ಮನೆಯಾಗ ದುಡ್ಡು ಕಳೆದ್ರೆ ನನಗೆ ಕೇಳ್ತಾ ಇದೀಯಾ? ನನಗೆ ಕೇಳ್ತಾ ಇದೀಯ ನೀನು? ಏನೇ ಅಪ್ಪಯ್ಯ, ನನಗೆ ಗೊತ್ತೈತೆ ಆ ದುಡ್ಡ ತಗೊಂಬಂದನು ನೀನೇ ಅಂತ ಹೇಳಿ. ಯಾಕೆ ತಗೊಂಬರ್ಲಿಲ್ವೇನ ನೀನು? ಯಾಕೆ ಅವತ್ತು ಅವ್ರು ಯಾರೂ ಇರಲಿಲ್ಲ, ಎಲ್ಲ ದೇವ್ರಿಗೆ ಹೋಗಿದ್ರು. ಯಾರು ಇಲ್ಲದ ನೋಡ್ಕೊಂಡು ನೀನು ಹೋದೆ. ನಾನು ಯಾಕೆ ನಿಂಗೆ ಬರ್ತಾನೆ ಅನ್ಕೊಂಡೆ. ಅದನ್ನು ತಂದಿರೋನು ನೀನೇನೆ, ಅವ್ರ ಮನೆಗಳದ ದುಡ್ಡು ಹೊತ್ಕೊಂಬಂದಿರೋನು ನೀನೇನೆ. ನಾನು ಹೇಳ್ತೀನಿ, ಅವರು ದುಡ್ಡು ಕಳ್ದೈತೆ ಅಂತ ಹೇಳಿ ಪರದಾಡೋರು. ಅಯ್ಯೋ, ನೀನು ಏನು ಹೇಳ್ತಾ ಇದೀಯ ಅಜ್ಜಿ? ಏನು ಹೇಳ್ತಾ ಇದೀಯ ನೀನು? ನಾನು ಯಾಕೆ ತಗೊಂಬರ್ಲಿ? ಈಗ ನೋಡು, ನನ್ನ ಮೇಲೆಲ್ಲ ಸುಮ್ಮನೆ ಇಲ್ಲದ್ದೆಲ್ಲ ಅಪರಾಧ ಮಾಡಿದ್ರೆ ಯಾಕಜ್ಜಿ ಹಿಂಗೆ ಹೇಳ್ತಾ ಇದೆಯಾ? ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸ್ತಾ ಇದೆಯಲ್ಲ. ಸುಮ್ಮನೆ ಆರೋಪ ಮಾಡ್ತಾ ಇದೆಯಲ್ಲ ಅಜ್ಜಿ, ಗೊತ್ತಾಗೋದಿಲ್ವೇ ನಿನಗೆ? ಯಾಕೆ? ನಾನೇನು ಮಾಡಿದೆ? ಯಾಕಜ್ಜೆ? ಈ ಅಜ್ಜಿ ನೋಡಮ್ಮ, ನಾನು ಅವ್ರ ದುಡ್ಡು ನಾನು ಯಾಕೆ ಅವ್ರ ಮನೆಗೆ ಹೋಗಿ ತಗೊಂಬರೋಣ? ಸುಮ್ಮನೆ ನಾಟಕ ಆಡ್ಬಿಡ ಕಣ ರಾಕೇಶ. ನನಗೆ ಗೊತ್ತೈತೆ ನೀನು ತಗೊಂಬಂದಿದೀಯ ಅಂತ ಹೇಳಿ. ಅವತ್ತು ಧಾರಣೆಯಪ್ಪ ಇರಲಿಲ್ಲ, ಮನೆ ತಕ್ಕೋಗಿ ನೀರು ಬಿಡೋಣ ಅಂತ ಹೋದ. ಅದನ್ನು ನೋಡ್ಕೊಂಡೆ ಬಂದು ನೀನು ತಗೊಂಡೋಗಿದ್ಯಾ. ನನಗೆ ಗೊತ್ತು, ನಾನು ನೋಡ್ದ ಇಲ್ವಾ? ನಾನು ನೋಡಿದ್ಕೆ ನೀನು ತಲೆ ತೆಗಿಸ್ಕೊಂಡು ಹೋದೆ. ಅದಕ್ಕೆ ನೀನೇನ ಒಪ್ಕೊಂಬ್ಲಿಲ್ಲ ಅಂತಂದರೆ ನಾನು ಅಷ್ಟೇ ಹೋಗಿ ಅವ್ರಿಗೆ ಹೇಳ್ತೀನಿ ಇವನೇ ಕದ್ದಿರೋದು ಅಂತ. ನಾನು ಹೇಳ್ಬಾರ್ದು ಬಿಡು, ಅವನು ಕದ್ದವನಿ. ಅದಕ್ಕೆ ನಾನೊಂದು 10,000 20,000 ಕೇಳೋಣ. ಅದಕ್ಕೆ ನನಗೊಂದು 10,000 20,000 ಕೊಡ್ತಾನೆ. ಕೊಟ್ಟರೆ ನಾನೇನು ಯಾರು ತಗೋ ಹೇಳಲ್ಲ ಕಣ, ಪುಸ್ರು ಬಿಡಲ್ಲ ನಾನು ಯಾರು ತಗೋನು. ಇಲ್ಲ ಕಣ ಜೈ, ಈ ಅಜ್ಜಿ ಯಾವುದಲ್ಲ ಅಜ್ಜಯ್. ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೀಯ ನೀನು? ನಾನೇನಕ್ಕೆ ತಗೊಂಬರೋಣ? ನನ್ನ ಮೇಲೆ ಯಾಕೆ ಕಳ್ತನೋದಾರಪ್ಪ ಹೊರಿಸ್ತಾ ಇದೀಯ ನೀನು? ನಾನು ತಗೊಂಬಂದಿಲ್ಲಮ್ಮ. ನಾನು ಸುಮ್ಮನೆ ಧರಣೆ ಮಾತಾಡಿಸ್ತು ಸುಮ್ಮನೆ ಹೋಗಿ ಬಂದಿದ್ದಷ್ಟೇ. ನಾನೇನು ತಗೊಂಬರೋ ಅಂಥದ್ದೇನಿಲ್ಲ. ನಾನು ಯಾಕೆ ತಗೊಂಬರಕ್ಕೆ ಹೋಗೋಣ ಅವ್ರ ಮನೆಗಳು ದುಡ್ಡ? ನೀನೇ ತಗೊಂಬಂದಿದ್ದೀಯ ಅಂಬೋದು ಗೊತ್ತು. ಅದಕ್ಕೆ ಕರೆದ್ರೆ ಬಾರಪ್ಪ ಅಂತ ಅವಾಗಿಂದ ಕರೆದ್ರೂ ಬರಲಿಲ್ಲ ನೀನು. ಈಗ ಪಾಪ ನಾನು ನಿನ್ಗೆ ಒಳ್ಳೇದೇ ಹೇಳೋದು. ಇವಾಗ ನನ್ನ ಮನೆಯಾಗೆ ನನ್ನ ಮಗಳು ಮಾತಾಡ್ಸಲ್ಲ, ನನ್ನ ಮೊಮ್ಮಗಳು ಮಾತಾಡ್ಸಲ್ಲ, ನನ್ನ ಸೊಸೆ, ನನ್ನ ಮಗ ಅವರೆಲ್ಲ ಬೆಂಗಳೂರಾಗೆ ಇದ್ದಾರೆ. ಇವಾಗ ನಾನು ಇರೋಳ ಒಬ್ಬಳು, ನನಗೆ ಯಾರೂ ದುಡ್ದು 1 ರೂಪಾಯಿ ಕೊಡಲ್ಲ. ಅದಕ್ಕಾಗಿನ ಇಲ್ಲಿ ನೋಡಿಲಿ, ನಾನು ಯಾರು ತಗೋ ಹೇಳಲ್ಲ. ನೀನು 10,000ನ 20,000ನ 10-20,000 ನನಗೆ ದುಡ್ಡು ಕೊಡು ಸಾಕು. ನಾನು ಯಾರು ತಗೋ ಹೇಳಕ್ಕೆ ಹೋಗಲ್ಲ. ಇಕ್ಕೊಂಡು ಚೆನ್ನಾಗಿರು. ಅದಕ್ಕೆ ಒಂದು 10,000 ತಿರ್ಗೆ ನಾನೇ ನಿನ್ನ ಕೇಳಕ್ಕೆ ಹೋಗಲ್ಲ. ಇದೊಂದೇ ಸತಿನಿ 5 ಲಕ್ಷದಾಗೆ ಒಂದು 10-20,000 ಕೊಟ್ಟರೆ ಸಾಕು. ನಾನೇನು ನಿನ್ನ ತಿರ್ಗಾ ಕೊಡಪ್ಪ ಅಂತ ಹೇಳಿ ತಿರ್ಗಾ ಕೇಳೋದಾಗಲಿ ಅದೆಲ್ಲ ಮಾಡಲ್ಲ. ಅವ್ರು ತಗೋ ಹೇಳಕ್ಕೆ ಹೋಗಲ್ಲ ನಾನು. 10-20,000 ತಾನೇ ಕೊಡ್ತೀನಿ, ಹೇಳ್ಬಿಡು. ನೀನು ಯಾರು ತಗೋ ಹೇಳ್ಕೊಡ್ದು. ನಾನು ತಗೊಂಬಂದಿರೋದು ಅಂತ ಹೇಳಿ ಯಾರು ತಗೋಣ ಹೇಳ್ಗಿಳಿಯ ನನಗೆ ಬೈವಾದಂಗಾಗುತ್ತೆ. ಆಮೇಲೆ ತಿರ್ಗಿ ಕೇಳ್ಕೊಡ್ದಮ್ಮ ತಾಯಿ ದುಡ್ಡ. ತಿರ್ಗಿ ಇವಾಗ ಹಿಂಗೆ ಹೇಳಿ ಆಮೇಲೆ ಬಂದು ತಿರ್ಗಾ ಕೇಳಿದರೆ ನಾನು ಆಗ್ಲೆಲ್ಲ ಕೊಡೋಕೆ ಆಗಲ್ಲ. ಅದಕ್ಕಾಗಿ ಒಂದೇ ತಡಿ ಕೊಡೋದು. ಇಲ್ಲ ಕಣಪ್ಪಯ್ಯ, ನನಗೆ ದುಡ್ಡಿಲ್ಲ ಖರ್ಚಿಗೆ. ಅದಕ್ಕೆ ಒಂದು 10-20,000 ಕೊಟ್ಟರೆ ನಾನು ಯಾರು ತಗೋ ಹೇಳಲ್ಲ. ನೀನು ತಂದಿರೋದ ನೋಡಿದೆ ನಾನು ಅವತ್ತು. ನೀನು ತಗೊಂಬಂದಲ್ಲ ಅವತ್ತು ನೋಡಿದೆ. ನೀನು ಅವತ್ತು ಒಬ್ಬನೇ ಹೋಗಿದ್ದೆ. ಅಲ್ಗೂ ನನಗೆ ಗೊತ್ತಾಯ್ತು ಕೇಳೋಣ ಅಂದ್ಕೊಂಡೆ, ಬಿಡತ್ತ ಅಂತ ಸುಮ್ಮನೆ. ಈಗ ಅವರು ಯಾವ ದುಡ್ಡಿಲ್ಲ ಅಂತ ಪರದಾಡ್ತಿದ್ರ ಅದಕ್ಕೆ ನೀನೇ ತಗೊಂಡೋಗಿದ್ದೀಯ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಯಾಕನಾಗಲಿ ಅಂತ ನಾನು ಯಾತು ಹೇಳಲಿಲ್ಲ ಅವ್ರ ತಗೆಲ್ಲ. ಕೊಡ್ತೀಯ ಹಂಗ? ಅಜ್ಜಿ 10,000 ಅಲ್ದಿದ್ರೆ 20,000 ಕೊಡ್ತೀನಿ, ಸರಿನಾ? ನಾನು ತಗೊಂಬಂದಿರೋ ವಿಷಯ ಅವ್ರಿಗೆ ಹೇಳ್ಬೇಡ. ಒಂದಿಷ್ಟು ಕಷ್ಟ ಕಣಜ್ಜಿ. ಮನೆಯಾಗೆ ನನ್ನ ಹೆಂಡತಿ ಬೈತಿರ್ತಾಳೆ ಏನು ಮಾಡಿಲ್ಲ ಅಂತ ಹೇಳಿ. ಅದಕ್ಕೆ ನನಗೊಂಥರ ಯಾಕನ ಬೇಜಾರಾದಂಗಾಯಿತು. ಅವತ್ತು ಸುಮ್ಮನೆ ನೋಡಿ ಸುಮ್ಮನೆ ಹೋದ್ನಾ ನೋಡೋಣ ಅಂತ ಹೇಳಿ. ನಾನು ಯಾವತ್ತೂ ಈ ಥರ ಮಾಡಿಲ್ಲ, ಇವತ್ತೇ ಫಸ್ಟು. ನಾನು ಯಾವತ್ತೂ ಇಂಥವೆಲ್ಲ ಮಾಡ್ದಾನಲ್ಲ, ಏನಿಲ್ಲ, ಇವತ್ತೇ ಫಸ್ಟು. ಹಂಗ ನನ್ನ ಒಟ್ಟಿನಲ್ಲಿ ದುಡ್ಡು ಕೊಡಪ್ಪ ನೀನು. ಅಲ್ಲ ನೋಡು, 5 ಲಕ್ಷ ದುಡ್ಡು ತಗೊಂಬಂದಿದೆಯಲ್ಲ. ಅಲ್ಲ ಅವ್ರಿಗೇನೋ ನಂಗೆ ಗೊತ್ತಾದರೆ ಏನು ಮಾಡ್ತೀಯ? ಅವ್ರಿಗೆಲ್ಲಿ ಗೊತ್ತಾಗುತ್ತೆ ಅಜ್ಜಿ? ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ನಾನೇ ತಗೊಂಬಂದಿರೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಹೆಂಗೆ ಗೊತ್ತಾಗುತ್ತೆ? ಅವ್ರು ಯಾರು ನಂಬ್ತ ಗೆಸ್ ಮಾಡ್ತಾರೆ. ನನಗೇನ ಕೇಳಿದರೆ ಬಂದು ನಾನು ಹೇಳ್ತೀನಿ. ನನ್ನ ಅಂತ ನೀನು ಹೆಂಗೆ ಹೇಳಿದೆ ಸಾಕ್ಷಿ ತೋರಿಸು ಅಂತೀನಿ. ಹೆಂಗೆ ಬಂದು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಯಾರನ್ನೇ ಆಗಲಿ ಅದು ಏನೇ ತಪ್ಪು ಮಾಡಿದ್ರು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಸಾಕ್ಷಿ ಇರಬೇಕು. ಅಲ್ಲ ಏನೋ ಅಕಸ್ಮಾತ್ ಗೊತ್ತಾದರೆ ಅವಾಗ ಏನು ಮಾಡ್ತೀಯ? ಅವಾಗ ಏನಿಲ್ಲ, ಸರಿಯಾಗೆ ಒದ್ಬಿಡ್ತಾರೆ ಹಿಡ್ಕೊಂಡು. ನನ್ನ ಪೊಲೀಸ್ನವ್ರ ಕೈಗೆ ಹಿಡ್ಕೊಡ್ತಾರೆ. ಅಂಥವೆಲ್ಲ ನಾವು ಮಾಡಬೇಡ ಕಣೋ ಪಾಪ.
ಮಾಡ್ಕೊಂಡು ಒಂದಿಟ್ಟು ಬೈವಾಗಿರ್ಬೇಕು ಪಾಪ. ಊರಾಗಂತವೆಲ್ಲ ಮಾಡಬಾರ್ದು. ತಿರ್ಗಾ ಮಕ್ಕ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಇದೊಂದು ಮನೆ ಅಷ್ಟೇ, ನಾನೇನೇನು ಹಿಂಗೆ ಯಾವ ಅಂತ ಮನೆ ಕಾಲ್ತನ ಮಾಡೋಕ್ಕೆ ಹೋಗಿಲ್ಲ ಬಿಡು ಅಜ್ಜಿ. ಅವ್ರದ್ದು ಮಸ್ತಾಗೈತಂತೆ. ಅವ್ರದ್ದು ಹೊಲ ಮನೆ ಎಲ್ಲ ಮಸ್ತಾಗೈತಂತೆ. ಹೊಲ ಅಂತೂ ಕೋಟಿಗಟ್ಟಲೆ ಬೆಲೆ ಬಾಳುತ್ತಂತೆ. ಕೋಟಿಗಟ್ಟಲೆ ಹೋಗ್ತೈತಂತೆ ಹೊಲ ಅವ್ರದ್ದು. ಅದಕ್ಕೋಸ್ಕರ ಅವ್ರಿಗೇನು ಮಸ್ತಾಗೈತಿ. ಏನು ಇರ ಅಂತಾರು ಇಲ್ದಂತಾರಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಇರ ಅಂತಾರು ಅಂತಾರಂದ್ರೆ ಅವ್ರ ದುಡ್ಡು ಅವ್ರು ಕಷ್ಟಪಟ್ಟಿರ್ತಾರಲ್ಲಪ್ಪ, ಅದಕ್ಕಾಗಿನ ನಾನೇನು ಯಾರ ತಾಗ ಹೇಳಕ್ಕೆ ಹೋಗಲ್ಲ ಬಿಡು. ಯಾಕೆ ಕೊಡ್ತಿ ಹಂಗೆ 10,000 20,000 ಕೊಡು. ಸರಿ ಆಯ್ತು, ಹೇಳ್ಕೊಡ್ತೀನಿ. 20,000ನೇ ಕೊಡ್ತೀನಿ. ಯಾರ ತಾಗೂ ಹೇಳ್ಬೇಡ, ಸರಿನಾ? ನೀನು ಹೇಳು ಇಂಥರ್ತಾಗೆ ಅಂತ ಹೇಳಿ ಯಾತ ಹೇಳಕ್ಕೆ ಹೋಗ್ಬೇಡ. ನಿನ್ಗೇನಾನ ಬೇಕಂದ್ರೆ ಹೇಳ್ಬೇಕಾರೆ ಹಣ್ಣು ಪಣ್ಣು ಯಾತನ ತಾಂಬಂದು ಕೊಡ್ತೀನಿ. ನೀನು ನೋಡ್ದಲ್ಲ ಅದಕ್ಕಾಗಿನ. ನಂಗೆ ಅವತ್ತೇ ಭಯವಾದಂಗಾತು. ನೀನು ಎಲ್ಲಿ ಹೇಳ್ತೀಯ ಎಲ್ಲಿ ಕೇಳ್ತೀಯೋ ಅಂತ ಭಯವಾದಂಗಾತು. ನೀನು ಮಾಡ್ತಿದ್ಯಾ ಅಂದ್ಕೊಂಡೆ ನೋಡ್ಕೊಂಡು ತಿರುಗಿ ಬಂದಿದ್ಯಾ ಅಲ್ಲೇ. ಹಣ್ಣು ಪಣ್ಣು ಎಲ್ಲ ತಾಂಬಂದು ಕೊಡ್ತೀನಿ. ತಿನ್ನು. ಸರಿಯಪ್ಪ, ನಿನ್ನ ಇಷ್ಟ. ಯಾವಾಗನ ಹಣ್ಣು ಪಣ್ಣು ಯಾತನ ತಗೊಂಬಂದು ಕೊಡು. ಯಾರು ತಗೊಂಬಂದು ಕೊಟ್ರು ನಾನೇನು ತಿಂತಿರ್ತೀನಿ. ಚೆನ್ನಾಗಿಲ್ದಾಗ ಹಿಂಗೆ ಯಾವಾಗನ ಆಸ್ಪತ್ರೆಗೆ ಕರ್ಕೊಂಡೋಗು. ಏನೋ ಒಂದಿಟ್ಟು ಸಹಾಯ ಮಾಡು. ಏನೋ ತಗೊಂಬಂದಿದೀಯ, ನಾನು ಯಾಕೆ ಕೇಳೋಣ ಅವ್ರಿಗೆ. ಮತ್ತು ತೊತ್ತಿ ಹೋಗಿ ದುಡ್ಡು ಏನು ಮಂತಕ್ಕೆ ಹೋಗಿ ಕೊಡ್ತೀಯಾ ಏನೋ ಇಲ್ಲೇ ಕೊಡ್ತೀಯ? ನಾನು ಅದಕ್ಕೆ ಮಾರಿ ಕರ್ಕೊಂಬಂದು ಕೇಳಿದೆ, ಅಲ್ಲೆಲ್ಲೂ ಕೇಳಲಿಲ್ಲ. ಬಿಡತ್ಲಾಗ ಹೆಂಗೋ ಒಳ್ಳೆ ಕೆಲಸ ಮಾಡಿದೆ. ಅಲ್ಲೆಲ್ಲಿ ನಾನು ಯಾಕಪ್ಪ ಏನು ನನಗೆ ಗೊತ್ತಿತ್ತು ನೀನು ಇದನ್ನೇ ಕೇಳ್ತೀಯ ಅಂತೇಳಿ. ನಾನು ಅದಕ್ಕೆ ಬಾಯ್ತ್ಲಾಗೆ ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ದು. ತಿರ್ಗ ಆಮೇಲೆ ಎಲ್ಲೋ ಸವಾಸಪ್ಪ ನೀನು ಅಲ್ಲೆಲ್ಲಿ ಕೇಳ್ತೀವಿ ಏನೋ ಜನಗಳು ಮುಂದೆ ಮಂಗಾಗ್ಬಿಟ್ಟಿತ್ತು. ಈಗ ಹಿಂಗೇನೇ ಇದ್ರೂ ಹಿಂಗೆ ಗುಟ್ಟಾಗಿರ್ಬೇಕು. ತಿರಾನ ನಾವು ನೀವು ಒಂದಿಟ್ಟು ಪಾಲು ಮಾಡ್ಕ್ಯಮನ ಸರಿನಿ. ಹಿಂಗೇನಿದ್ರೂ ಒಬ್ಬರಿಗೆ ಹೇಳೋಕೆ ಹೋಗ್ಬಾರ್ದು, ತಂದಿಕ್ಕಕ್ಕೆ ಹೋಗ್ಬಾರ್ದು. ಏನಾನ ಇದ್ದರೆ ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹಿಂಗೆ ಮಾತಾಡಿದರೆ ಬಿಡಜ್ಜತ್ತ ನಾನು ನಿನ್ಗೆ ಒಂದಿಟ್ಟು ಕೊಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಒಂದಿಟ್ಟು ಕೊಡ್ತೀನಿ. ನೆಕ್ಸ್ಟ್ ಇವಾಗ ನೋಡು 10,000 20,000 ಕೊಡಪ್ಪ ಅಂದೆ. ಸರಿ ಆಯ್ತು ಹೇಳಜ್ಜಿ 20,000ನೇ ಕೊಡ್ತೀನಿ ಅಂತೇಳಿ ಒಪ್ಕೊಳ್ಳಿ. ಏನಿದ್ರು ಈಗ ಹಿಂಗೆ ಮಾತಾಡ್ಕೋಬೇಕು. ಸುಮ್ಮನೆ ಅವ್ರಿಗೂ ಅಲ್ಲ ನಮಗೂ ಅಲ್ಲ ನಿಮಗೂ ಅಲ್ಲ ಅಮ್ಮಂಗೆ ಸುಮ್ಮನೆ ಅವ್ರಿಗೆ ಲಾಭ ಮಾಡಿಕೊಡ್ಬಾರ್ದು. ತಿರ್ಗ ಕಳ್ಳರು ಅಂತ ಹೇಳಿ ಸಿಗೇನು ಬೀಳ್ತೀವಿ. ಸುಮ್ಮನೆ ಇಲ್ಲೂ ಸಮಸ್ಯೆಗಳಾಗ್ತವೆ. ಅದಕ್ಕಾಗಿನ ಕಳ್ಳ ನನ್ನ ಮಗನೇ, ಈ ಕಳ್ಳ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅದಕ್ಕೆ ಎಷ್ಟೊತ್ತಿಗೆ ಕಂಡು ಹಿಡ್ತೀನೋ ಯಾವ ಲೋಪರ್ ನನ್ನ ಮಗ ತಗೊಂಡೋಗಿದ್ದಾನೆ ಅಂತ ಹೇಳಿ ನನಗಂತೂ ತುಂಬ ಬೇಜಾರಾಗಿತ್ತು. ಲೋಫರ್ ನನ್ನ ಮಗ. ಓಡಾಗ ಪರಪ್ಪನ ತೊರಗು, ಇಲ್ಲೇ ಇರ್ತೀನಿ. ಇನ್ನೇಂಟಿಗೆ ಹೇಳಿ ತಾಬತ್ತೀಯಾ? ಇಲ್ಲೇ ಇರ್ತೀನಿ, ಹೋಗು. ಸರಿ ಆಯಿತು, ತಗೋಬತ್ತೀನಿ ನೀರು. ಏನಜ್ಜಿ ಹೋದ ತಗೊಂಬರಕ್ಕೆ ದುಡ್ಡು ತಂದು ತಗೊಂಬಂದು ಕೊಡ್ತಿರ್ತಾನಲ್ಲ, ಅವಾಗ ಹಿಡ್ಕ ಹೇಳ್ತೀನಿ. ಅವಾಗ ಹಿಡ್ಕೊಂಡು ಸರಿಯಾ ಬಡಿ. ಇವಾಗ ಅದೇ ಹೋದಾರ ಅಪ್ಪನ ಸಿಗಲಿಲ್ಲ, ಬರ್ತಾನೆ ಇವಾಗ ಬಂದಮೇಲೆ ಹಿಡ್ಕ ಹೇಳ್ತೀನಿ. ಫೋನ್ನಾಗೆಲ್ಲ ಅದು ಮಾಡ್ಕೊಂಡಿದ್ಯ ಹಂಗೆ ವಿಡಿಯೋನ ಎಲ್ಲ ಮಾಡ್ಕೊಂಡಿ. ಆ ಲೋಪರ್ ದುಡ್ಡು ತಗೊಂಬರ್ಲಿ, ಅವಾಗಿರೋದು ಆ ಲೋಪರ್ ನನ್ನ ಮಗನಿಗೆ. ದುಡ್ಡು ಓದ್ಕೊಂಡೋಗಿ ಏನು ಮೆರಿತಾ ಇದ್ದಾನೆ ನೋಡಿ. 20,000 ಕೊಡು ಅಂದಿದ್ದಕ್ಕೆ ಬಿಡು 20,000 ತಾನೇ ಕೊಡೋಣ ಅಂತೇಳಿ ಎಷ್ಟು ಹೆಂಗೆ ಒಪ್ಕೆ ಬಿಟ್ಟ. ಭಾರಿ ಇದ್ದಾನೆ ಮತ್ತೆ. ಅಯ್ಯೋ ಭಾರಿ ಇದ್ದಾನೆ. ಹೇಳ್ಬೇಡ ಕಣಜ್ಜಿ, ನಿಂಗೆ ಎಲ್ಲ ಅಡ್ಕೆ ತಂದು ಕೊಡ್ತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಸರಿ ಆಯ್ತು ಕಣಲ್ಲ ಅಂತ ಹೇಳ. ನೋಡಿದ್ರಲ್ಲ ವೀಕ್ಷಕರೇ, ಕಳ್ಳ ಸಿಗೆ ಬಿದ್ದ ಯಾರು ಅಂತ ಗೊತ್ತಾಯಿತು. ಇನ್ನು ಅವನು ಬರಲಿ, ಅವ್ನು ದುಡ್ಡು ತಗೊಂಡು ಬರಲಿ, ನಾನು ಅವನ್ನ ಎಲ್ಲಿ ಇಡಬೇಕು ಅಲ್ಲಿಗೆ ಇಡ್ತೀನಿ ನೋಡ್ರಿ. ನಾನಂತೂ ಬಿಡೋದಿಲ್ಲ ಇವನ್ನ. ನನಗೆ ಎಷ್ಟು ಬೇಜಾರಾಗೈತೆ ಅಂದರೆ ದುಡ್ಡು ಕಳ್ದಾಗಿಂದ ಅಷ್ಟು ಬೇಜಾರಾಗೈತಿ. ಲೋಪರ್ ನನ್ನ ಮಗ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ. ಏನು ಮಸ್ತಾಗೈತೆ ಅವ್ರದ್ದು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ತಾ ಇರಿ, ನೀವೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.